ಆಮೇಲೆ ಕಟ್ಟಿಗೆಯಿಂದ ಬಳಸ್ಕೋತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ಬಾಲ್ಯದ ನೆನಪುಗಳಾಗತ್ತೆ. ಹಳ್ಳಿ ಮಕ್ಕಳು ಅಂತಂದ್ರೆ ಭಾಳ ಅಪ್ಪಟ ಬಂಗಾರ ಇದ್ದಂಗ, ಯಾವ ವಿಜ್ಞಾನಿಗಳಿಗಂತೂ ಕೂಡ ಕಡಿಮೆ ಇಲ್ಲ. ಸೊ ನೀವೆಲ್ಲ ನೋಡ್ತಿರ್ಬೋದು, ಈ ಒಂದು ಮುದ್ದಾಳ ಅಂತಕ್ಕಂಥ ಒಂದು ಊರೊಳಗೆ ನಮ್ಮ ರೈತರು ಎತ್ತಿನ ಮಂಡಿಯನ್ನು ಹೆಂಗೆ ನಾವು ವಿಶೇಷವಾಗಿ ರೈತರ ಹೊಲಗದ್ದೆಗಳಿಗೆ ಬಳಸ್ತೀವಲ್ಲ, ಅದೇ ಥರನಾಗಿ ಭಾಳ ಅರ್ಥಪೂರ್ಣವಾಗಿ ನಮ್ಮ ಮಕ್ಕಳು ಯಾವ ಥರನಾಗಿ ರೆಡಿ ಮಾಡ್ಯಾರ ನೋಡ್ರಿ. ಸ್ವಲ್ಪ ರೆಡಿ ಮಾಡಿದಂಥ ಪುಟಾಣಿ ಬಾರಪ್ಪ ಇಲ್ಲಿ ಬಾರ. ಸೊ ಏನು ಇವನೇ ನೋಡ್ರಿ, ಆ ಪುಟಾಣಿ ರೆಡಿ ಮಾಡದವ. ಏನೇನು ಹೆಸರು? ಭರತ್ ಅಂತ. ಯಾವ ಶಾಲೆ? ಕನ್ನಡ ಶಾಲೆ, ಗೌರ್ಮೆಂಟ್ ಶಾಲೆ ಮಗು. ಭಾಳ ಅರ್ಥಪೂರ್ಣವಾಗಿ ಅವರೆಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಎತ್ತಿನ ಮಂಡಿ. ಸರಿ, ಎಲ್ಲ ಸೈಡರಿ ಒಂದ್ಸಲ ಎತ್ತಿನ ಮಂಡಿ ನೋಡಪ್ಪ, ಸ್ವಲ್ಪ ಸೈಡರಿ ಸೇರ್ಕೊಳ್ಳಿ. 2 ಎತ್ತಿನ ಗಾಲಿ ಚಕ್ರ ತೊಗೊಂಡಾರ. ಆಮೇಲೆ ಕಟ್ಟಿಗೆಯಿಂದ ಬಳಸ್ಕೊತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ಬಾಲ್ಯದ ನೆನಪುಗಳಾಗತ್ತೆ. ನಾವು ಚಿಕ್ಕ ವಯಸ್ಸಿನಿದ್ದಾಗ ಆಟ ಆಡ್ತಿದ್ದೀವಿ. ಈಗಿನ ಮಕ್ಕಳೆಲ್ಲ ಇಂಥ ನೆನಪುಗಳಿಂದ ದೂರ ಅದಾರ. ಕಾರ್ ಗಾಡ್ಯಾಗ, ಬೈಕ್ನಾಗ, ಸ್ಕೂಟಿ, ಸೈಕಲ್ ಅಂತೂ ಸಿಕ್ಕಾಪಟ್ಟಿ ಮಜಾ ಮಾಡ್ತಾರೆ. ಬಟ್ ಇಂಥ ಲೈಫು ಬಹುತೇಕ ಯಾರಿಗೆ ಸಿಕ್ಕಿರ್ಲಿಕ್ಕಿಲ್ಲ ಈಗಿನ ಜನ್ರೇಷನ್ಗೆ. ನಮ್ಮ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದಾವೆ. ನಿಜವಾಗ್ಲೂ ಗ್ರೇಟ್ಫುಲ್ಲು. ನೀವು ಇಂಥ ಅನುಭವವನ್ನು ಪಡ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಅಭಿಪ್ರಾಯ ಹಂಚ್ಕೊಡ್ರಿ. ಓಕೆ, ಥ್ಯಾಂಕ್ ಯು.